On Saturday night, some miscreants damaged the posters of Tipu Sultan among the posters of freedom fighters installed by the Congress on the occasion of the Independence Amrit Mahotsav Padyatra at Hudson Circle in Bengaluru. Immediately after hearing the news, KPCC President D.K. Shivkumar, Working President Salim Ahmed, leaders Vinay Karthik and others visited the spot and demanded the police officers to arrest the miscreants. ಹಡ್ಸನ್ ಸರ್ಕಲ್ ಒಂದೇ ಅಲ್ಲ, ಎರಡು ಕಡೆ ಹರಿದಾಕಿದ್ದಾರೆ. ನಾನು ಎರಡು ಸ್ಪಾಟ್ಗೆ ಹೋಗಿ ಬಂದಿದ್ದೇನೆ, KR ಸರ್ಕಲಲ್ಲಿ ಮತ್ತು ಹಡ್ಸನ್ ಸರ್ಕಲಲ್ಲಿ. ನಾವೆಲ್ಲ ದೇಶಕ್ಕೋಸ್ಕರ ದೇಶದ ತ್ಯಾಗ ಮಾಡಿದವ್ರನ್ನ, ಹೋರಾಟ ಮಾಡಿದವ್ರನ್ನ, ಚರಿತ್ರೆನ ನಾವೆಲ್ಲ ಓದಿದ್ದೀವಿ. ನಮಗೆ ರಾಷ್ಟ್ರಪತಿ ಆಗಿದ್ದಂಥ ಕೋವಿಂದ್ ಅವರು ಕೂಡ ವಿಧಾನಸೌಧದಲ್ಲಿ ಬಂದು ನಮಗೆಲ್ಲ ಯಾರು ಈ ರಾಷ್ಟ್ರದಲ್ಲಿ ಕರ್ನಾಟಕ ರಾಜ್ಯದಿಂದ ಈ ದೇಶದ ಸ್ವಾತಂತ್ರ್ಯಕ್ಕೆ ಸ್ಮರಿಸಿದ್ದಾರೆ ಅಂತೇಳಿ ನಮ್ಗೆ ಪಾಠ ಹೇಳಿದ್ದಾರೆ. ಹಂಗೆ ಅನೇಕ ದೇಶಕ್ಕೆ ಸೇವೆ ಮಾಡಿದಂಥವ್ರನ್ನ ಭಾವಚಿತ್ರಗಳು ಆ ರೂಟ್ನಲ್ಲಿ, ಫ್ರೀಡಮ್ ಮಾರ್ಚ್ ರೂಟ್ನಲ್ಲಿ ಅಳವಡಿಸಲಾಗಿತ್ತು. ಇವತ್ತು ಟಿಪ್ಪು ಸುಲ್ತಾನ್ ಅವರ ಭಾವಚಿತ್ರನ ಕೆಲವು ಕಿಡಿಗೇಡಿಗಳು ಕೇಸರಿ ಬಟ್ಟೆ ಹಾಕ್ಕೊಂಡು ಒಬ್ಬರು ಇಬ್ಬರು ಒಂದು 8 ಜನ ಬಂದು ಅದನ್ನು ಹರಿದಾಕಿರೋದು, ಚೂರು ಮಾಡಿರೋದು ನನಗೆ ವಿಚಾರ ತಿಳಿತು. ನಾನು ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿದ್ದೆ, ವ್ಯವಸ್ಥೆನ ನೋಡ್ತಾ ಇದ್ದೆ. ತಕ್ಷಣ ಸ್ಪಾಟ್ಗೆ ಹೋಗಿ ನೋಡಿದೆ. ಪೊಲೀಸವರು ಕೂಡ ಇದರಲ್ಲಿ ಹಡ್ಸನ್ ಸರ್ಕಲಲ್ಲಿ ಕಾವಲಾಗಿದ್ದರು. ಪೊಲೀಸವರಿದ್ದರೂ ಕೂಡ ಅದನ್ನು ಹರಿದಾಕಿ ಹೋಗಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಶಾಂತಿ ಕಾಪಾಡಿ, ಕಾನೂನಿನಲ್ಲಿ ನಾನು ಹೋರಾಟವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಸರ್ FIR ಮಾಡಿದ್ದೀರಾ? ನಾನೇ ಯಾಕೆ FIR ಮಾಡಲಿ? ಅಲ್ಲ, ನೀವು ಕೊಟ್ಟಿರುವಂಥ ದೂರನೇ ನಾನೇ ದೂರು ಕೊಡಬೇಕಾದಿಲ್ಲ. ಪೊಲೀಸವರು ಇದ್ರಲ್ಲ ಅಲ್ಲಿನ ಸರ್ಕಲಲ್ಲಿ, ಅವ್ರು ತಗೋಬೇಕು. ಶಿವಮೊಗ್ಗದಲ್ಲೂ ಇದೇ ರೀತಿ ಒಂದು ಘಟನೆ ಆಗಿದೆ. ವೀರ್ ಸಾವರ್ಕರ್ ಅವರ ಒಂದು ಭಾವಚಿತ್ರನ ಕಿತ್ತಾಕಿದ್ದು ಒಂದೇ ಒಂದು ಕಾರಣಕ್ಕೆ. ಅಲ್ಲೂ ಸಹ ಪುನೀತ್ ಕೇರಳಿ ಅನ್ನೋ ಒಬ್ಬ ಯುವಕ, ಅವರ ತಂಡ ಕೂಡ ಇದೇ ರೀತಿ ಮಾಡಿದೆ ಅಂತ ಕೇಳಿಬರ್ತಾ ಇದೆ ಸರ್. ಯಾರೇ ಆಗಲಿ, ಯಾವುದೇ ಪಕ್ಷ ಇರಲಿ, ಯಾವುದೇ ನಾಯಕರಾಗಲಿ, ಈ ರೀತಿ ಕೆಲವರು ಮಾಡೋಂಥವ್ರ ಮೇಲೆ ಸರ್ಕಾರ, ಪೊಲೀಸರು ಏನು ಕ್ರಮ ಕೈಗೊಳ್ಳಬೇಕು, ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು. ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಕೂಡಲೇ ಯಾರು ಅಂತ ನಮ್ಗೆ ಗೊತ್ತಿದೆ, ಯಾರು ಮಾಡಿದ್ದಾರೆ ಅಂತ ಕೂಡ ಎಲ್ಲ ಗೊತ್ತಿದೆ ನಮಗೆ. ವಿಡಿಯೋರೆಲ್ಲ ಕೂಡ ಇದ್ದಾರೆ. ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತಂದರೆ ಪರಿಸ್ಥಿತಿ ಬೇರೆ ಬೇರೆ ಥರ ಆಗಲಿಕ್ಕೆ ಅವಕಾಶಗಳಿದೆ. ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ಕೊಳ್ಳೋದು, ನಮ್ಮ ಕಾರ್ಯಕರ್ತರಿಗೆ, ಸಾರ್ವಜನಿಕರಿಗೆ, ಎಲ್ಲ ಧರ್ಮದವ್ರಿಗೆ, ಇದೊಂದು ದೇಶದ ಒಂದು ಉತ್ತಮವಾದಂಥ ದಿನ, ಸಂಭ್ರಮ ಆಚರಣೆ ಮಾಡೋಂಥ ದಿನಗಳು. ನಾವೆಲ್ಲ ಶಾಂತಿ, ಇಂಥ ಕೆಲವು ಯಾರೋ ಒಬ್ಬರೋ ಇಬ್ಬರು ಕಿಡಿಗೇಡಿಗಳು ಮಾಡ್ತಾರೆ ಅಂಥೇಳಿ ನಾವು ಅದಕ್ಕೆ ವಿಚಲಿತಗೊಳ್ಳಬಾರ್ದು.